ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಇಡೀ ಸದನದ ಆಡಳಿತ ಪಕ್ಷದ ನಾಯಕರುಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅದು ಸ್ಪೀಕರ್ ಆದಿಯಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಹಾಗೆಯೇ ಸಚಿವ ಕಿರಣ್ ರಿಜಿಜು ಎಲ್ಲರೂ ಒಮ್ಮೆಗೆ ಎದ್ದು ಗಲಾಟೆ ಮಾಡಿದರು. ಹಾಗಿದ್ರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಏನನ್ನ ಸದನಕ್ಕೆ ಹೇಳಲು ಹೊರಟಿದ್ರು? ಯಾಕೆ ಇಷ್ಟು ಆಡಳಿತ ಪಕ್ಷದ ನಾಯಕರು ಒಮ್ಮೆಲೆಗೆ ಎದ್ದು ನಿಂತು ಪ್ರತಿಭಟನೆಯನ್ನು ಮಾಡಿದ್ರು, ಗಲಾಟೆಯನ್ನು ಮಾಡಿದ್ರು? ಯಾಕಂತಂದರೆ ಆಡಳಿತ ಪಕ್ಷದ ನಾಯಕರು ಯಾವಾಗಲೂ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತೇಳಿ ಲೇವಡಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಏಕಾಏಕಿ ನಿನ್ನೆ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಬೇಕಾದ್ರೆ ಎದ್ದು ನಿಂತು ಎಲ್ಲರೂ ಒಮ್ಮೆಗೆ ಗಲಾಟೆ ಮಾಡ್ತಾರೆ. ಸದನದಲ್ಲಿ ಆ ನಿಯಮಗಳನ್ನು ನೀವು ಮೀರ್ತಾ ಇದ್ದೀರಿ, ಆ ನಿಯಮಗಳಡಿ ನೀವು ಈ ವಿಚಾರವನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ರಾಹುಲ್ ಗಾಂಧಿ ಕೈಯಲ್ಲಿ ಹಿಡಿದು ಎದ್ದು ನಿಂತು ಮಾತನಾಡೋಕ್ಕೆ ಹೊರಟಿದ್ದು ಯಾವ ವಿಚಾರ? ಅದು ಆಡಳಿತ ಪಕ್ಷದವ್ರನ್ನ ಇಷ್ಟು ಗಾಬರಿ ಮಾಡಲಿಕ್ಕೆ ಕಾರಣ ಏನು? ಎಲ್ಲವನ್ನು ಹೇಳ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಇದೊಂದು ಬಿಸಿ ಆಲೂಗಡ್ಡೆ ಕತೆ. ಈ ದೃಶ್ಯಗಳನ್ನು ನೋಡಿ, ನಿನ್ನೆ ಲೋಕಸಭೆಯಲ್ಲಿ ಅದ್ಯಾವ ಪರಿಯಲ್ಲಿ ರಾಹುಲ್ ಗಾಂಧಿ ಒಂದು ಪತ್ರವನ್ನು ಹಿಡಿದು ಒಂದು ಏನೋ ವಿಚಾರವನ್ನು ಮಂಡಿಸಲಿಕ್ಕೆ ಮುಂದಾಗ್ತಾರೆ. ಆದರೆ ಆಡಳಿತ ಪಕ್ಷದಲ್ಲಿದ್ದಂಥ ಅಮಿತ್ ಶಾ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಕಿರಣ್ ರಿಜಿಜು ಇರ್ಬೋದು, ಅಷ್ಟೇ ಯಾಕೆ ಸದನದ ಸ್ಪೀಕರ್ ಕೂಡ ಈ ಒಂದು ರಾಹುಲ್ ಗಾಂಧಿಯವರನ್ನು ತಡೆಯೋ ಪ್ರಯತ್ನ ಪಡ್ತಾರೆ. ಹಾಗೆ ಎಲ್ರಿಗೂ ಒಂದು ಆಶ್ಚರ್ಯ ಆಗುತ್ತೆ, ಯಾಕೆ ಈ ವಿಚಾರವನ್ನು ಹೇಳಲಿಕ್ಕೆ ಹೋದರೆ ಇಷ್ಟು ತಡಬಡಿಸ್ತಾ ಇದ್ದಾರೆ ಆಡಳಿತ ಪಕ್ಷದ ನಾಯಕರು ಅಂತೇಳಿ. ಹಾಗಾದರೆ ರಾಹುಲ್ ಗಾಂಧಿ ಏನನ್ನು ಹೇಳೋಕ್ಕೆ ಹೊರಟಿದ್ರು ಅಂತ ನೋಡೋದಾದರೆ, ರಾಹುಲ್ ಗಾಂಧಿಯವರು ಏನು ಈ ಹಿಂದೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿದ್ದಂಥ ಅದರ ಮುಖ್ಯಸ್ಥರಾಗಿದ್ದಂಥ MM ನರವಾಣೆ ಬರೆದಿರುವ ಅವರ ಆತ್ಮಕಥೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಕೆಲವೊಂದು ಆಯ್ದ ಭಾಗವನ್ನು ಸದನದಲ್ಲಿ ಮಾತಾಡೋಕ್ಕೆ ಹೊರಟಿದ್ದ ಕಾರಣ ಇಷ್ಟು ಆಡಳಿತ ಪಕ್ಷದ ನಾಯಕರುಗಳು ಏಕಾಏಕಿ ಎದ್ದು ಗಲಾಟೆಯನ್ನು ಮಾಡಿರ್ತಕ್ಕಂಥದ್ದು. ಅರೆ, ಯಾಕೆ ಈ ವಿಚಾರ ಇಷ್ಟೊಂದು ಗಲಾಟೆಗೆ ಸಾಕ್ಷಿಯಾಯಿತು ಅಂತ ನಾವು ನೋಡೋದಾದರೆ, ಏನು ಈ ಹಿಂದೆ ಚೀನಾ ಜೊತೆಗೆ ಗಡಿ ವಿವಾದದ ಭಾಗವಾಗಿ ಡೋಕ್ಲಾಮ್ ವಿವಾದ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಭೂಸೇನೆಯ ಮುಖ್ಯಸ್ಥರಾಗಿದ್ದಂಥದ್ದು ಇದೇ MM ನರವಾಣೆ. ಹೀಗಾಗಿ ಎಲ್ಲೋ ಒಂದು ಕಡೆ ಏನು ವಿಚಾರ ಇರುತ್ತೆ ಅಂತೇಳಿ ಅವರ ಪುಸ್ತಕದ ಭಾಗವನ್ನು ಉಲ್ಲೇಖ ಮಾಡಲಿಕ್ಕೆ ಹೋದಂಥ ರಾಹುಲ್ ಗಾಂಧಿಯನ್ನು ಆಡಳಿತ ಪಕ್ಷದ ನಾಯಕರುಗಳು ತಡೆಗಟ್ಟಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಒಂದು ಕಡೆ ಏನು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕವನ್ನು ಬರೆಯಲಾಗಿದೆ, ಈ ಪುಸ್ತಕವನ್ನು ಇದುವರೆಗೂ ಪಬ್ಲಿಷ್ ಮಾಡಲಾಗಿಲ್ಲ. ಸುಮಾರು 1 ವರ್ಷಗಳ ಹಿಂದೆಯೇ ಈ ಪುಸ್ತಕವನ್ನು ಬರೆದು ಸ್ಕ್ರೂಟ್ನಿ ಮಾಡೋದಕ್ಕೋಸ್ಕರ ರಕ್ಷಣಾ ಇಲಾಖೆಗೆ ಕಳಿಸ್ಕೊಡ್ಲಾಗಿದೆ. ಆದರೆ 1 ವರ್ಷದಿಂದ ಅದರ ಸ್ಕ್ರೂಟ್ನಿ ಆಗಿಲ್ಲ. ಇದರ ಮಧ್ಯೆ ಒಂದು ಮ್ಯಾಗ್ಝೈನ್ ಇದರ ಆಯ್ದ ಭಾಗವನ್ನು ಪಬ್ಲಿಷ್ ಮಾಡಿತ್ತು. ಈ ನಿಟ್ಟಿನಲ್ಲಿ ಆ ಒಂದು ತುಣುಕನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಮಾತಾಡೋಕ್ಕೆ ಹೋದರೆ, ಇದನ್ನು ಮಾತನಾಡಲೇಬಾರ್ದು, ಇದು ಸದನದ ನಿಯಮಗಳಿಗೆ ಅಗೇನ್ಸ್ಟ್ ಅಂತಂತೇಳಿ ಆಡಳಿತ ಪಕ್ಷದ ನಾಯಕರು ಗಾಬರಿಯಿಂದ ನಿನ್ನೆ ಸದನದಲ್ಲಿ ಗಲಭೆಯನ್ನು ಎಬ್ಬರಿಸಿರ್ತಕ್ಕಂಥದ್ದು. ಹಾಗಾದರೆ ನಿಜಕ್ಕೂ ಆ ಒಂದು ಆಯ್ದ ಭಾಗದಲ್ಲಿ ಯಾವ ಅಂಶಗಳಿದ್ದಾವೆ, ಅದರ ಪ್ರತಿ ಈಗ ನ್ಯೂಸ್ ಬಿಟ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದನ್ನು ಯಥಾವತ್ತು ಅದರಲ್ಲಿ ಏನಿದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆ ಒಂದು ಆಯ್ದ ಭಾಗಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದು ಬಿಸಿ ಆಲೂಗಡ್ಡೆ, ಹಾಟ್ ಪೊಟ್ಯಾಟೊ ಅಂತಂತೇಳಿ. ಹಾಗಾದರೆ ಅದರಲ್ಲಿ ಏನಿದೆ ಅಂತೇಳಿ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಆಗಸ್ಟ್ 31, 2020 ರಾತ್ರಿ 8:15ಕ್ಕೆ ಭಾರತೀಯ ಸೇನೆಯ ನಾರ್ದರ್ನ್ ಕಮಾಂಡ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಯೋಗೇಶ್ ಜೋಶಿ ಅವರಿಗೆ ಒಂದು ಫೋನ್ ಕರೆ ಬಂದಿತ್ತು. ಅವರಿಗೆ ಬಂದ ಮಾಹಿತಿ ಅತ್ಯಂತ ಕಳವಳಕಾರಿಯಾಗಿತ್ತು. ಪದಾತಿ ದಳದ ಬೆಂಬಲದೊಂದಿಗೆ ಚೀನಾದ 4 ಟ್ಯಾಂಕರ್ಗಳು ಪೂರ್ವ ಲಡಾಖ್ನ ರೆಚಿನ್ಲಾ ಕಡೆಗೆ ಕಡಿದಾದ ಗುಡ್ಡಗಾಡು ಹಾದಿಯಲ್ಲಿ ಮುನ್ನಡೆಯುತ್ತಿದ್ದವು. ಜೋಶಿ ಅವರು ತಕ್ಷಣ ಈ ಚಲನವಲನದ ಮಾಹಿತಿಯನ್ನು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಕುಮಾರ್ ಮುಕುಂದ್ ನರವಾಣೆ ಅವರಿಗೆ ನೀಡಿದರು. ನರವಾಣೆ ಪರಿಸ್ಥಿತಿಯ ಗಂಭೀರತೆಯನ್ನು ತಕ್ಷಣವೇ ಅರ್ಥ ಮಾಡಿಕೊಂಡರು. ಆ ಟ್ಯಾಂಕ್ಗಳನ್ನು ಕೈಲಾಸ ಪರ್ವತ ಶ್ರೇಣಿಯಲ್ಲಿನ ಭಾರತೀಯ ನೆಲೆಗಳಿಂದ ಕೇವಲ 100 ಮೀಟರ್ ದೂರದಲ್ಲಿದ್ದವು. ಆಯಕಟ್ಟಿನ ಎತ್ತರ ಪ್ರದೇಶವನ್ನು ಭಾರತೀಯ ಸೇನೆ ಕೆಲವೇ ಗಂಟೆಗಳ ಹಿಂದೆ ವಶಪಡಿಸಿಕೊಂಡಿತ್ತು. ವಿವಾದಿತ ವಾಸ್ತವಿಕ ನಿಯಂತ್ರಣ ರೇಖೆ LAC ಈ ಭಾಗದಲ್ಲಿ ಪ್ರತಿಯೊಂದು ಮೀಟರ್ ಎತ್ತರವು ಯುದ್ಧತಂತ್ರದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಭಾರತೀಯ ಸೈನಿಕರು ಎಚ್ಚರಿಕೆಯ ಸಂಕೇತವಾಗಿ ಒಂದು ಇಲ್ಯುಮಿನೇಟಿಂಗ್ ರೌಂಡ್ ಫೈರ್ ಮಾಡಿದರು. ಆದರೆ ಇದರ ಯಾವುದೇ ಪರಿಣಾಮ ಚೀನಿಯರ ಮೇಲೆ ಆಗಲಿಲ್ಲ. ಅವರು ಮುನ್ನುಗ್ಗುತ್ತಲೇ ಇದ್ದರು.
ನರವಾಣೆ ಅವರು ತಕ್ಷಣವೇ ಭಾರತದ ರಾಜಕೀಯ ಮತ್ತು ಮಿಲಿಟರಿ ನಾಯಕರಿಗೆ ಕರೆ ಮಾಡತೊಡಗಿದ್ರು. ಇದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್ ಮತ್ತು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸೇರಿದ್ರು. ತಮ್ಮ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿಯಲ್ಲಿ ನರವಾಣೆ ಈ ರೀತಿಯಾಗಿ ಬರೆಯುತ್ತಾರೆ. ನನ್ನ ಪ್ರಶ್ನೆ ಎಲ್ಲರಿಗೂ ಒಂದೇ ಆಗಿತ್ತು. ನನಗೆ ಸಿಕ್ಕಿರುವ ಆದೇಶಗಳೇನು? ಪರಿಸ್ಥಿತಿ ವೇಗವಾಗಿ ಹದಗೆಡುತ್ತಿತ್ತು ಮತ್ತು ಸ್ಪಷ್ಟತೆಯ ಅಗತ್ಯವಿತ್ತು. ಅಸ್ತಿತ್ವದಲ್ಲಿರುವ ಪ್ರೋಟೋಕಾಲ್ ಪ್ರಕಾರ ನರವಾಣೆ ಅವರಿಗೆ ಮೇಲಿಂದ ಅನುಮೋದನೆ ಸಿಗುವವರೆಗೂ ಒಂದು ಗುಂಡು ಕೂಡ ಆರಿಸಬೇಡಿ ಎಂಬ ಸ್ಪಷ್ಟ ಆದೇಶವಿತ್ತು. ಆದರೆ ಮೇಲಿಂದ ಯಾವ ಸ್ಪಷ್ಟ ಸೂಚನೆಗಳು ಬರುತ್ತಿರಲಿಲ್ಲ. ನಿಮಿಷಗಳು ಉರುಳಿದವು. ರಾತ್ರಿ 9:10ಕ್ಕೆ ಲೆಫ್ಟಿನೆಂಟ್ ಜನರಲ್ ಜೋಶಿ ಮತ್ತೆ ಕರೆ ಮಾಡಿದರು. ಚೀನಿ ಟ್ಯಾಂಕ್ಗಳು ಆಯಕಟ್ಟಿನ ಕಣಿವೆಯಿಂದ 1 ಕಿಲೋಮೀಟರ್ಗಿಂತಲೂ ಕಡಿಮೆ ದೂರಕ್ಕೆ ಬಂದಿದ್ದುವು. ರಾತ್ರಿ 9:25ಕ್ಕೆ ನರವಾಣೆ ಮತ್ತೆ ರಾಜನಾಥ್ ಸಿಂಗ್ ಅವರಿಗೆ ಕರೆ ಮಾಡಿ ಸ್ಪಷ್ಟ ನಿರ್ದೇಶನವನ್ನು ಕೊಡಿ, ನಾನು ಯಾವುದಾದ್ರೂ ಒಂದು ಡಿಸಿಷನನ್ನು ಈಗ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇದ್ದೀನಿ ಅಂತ ಕೇಳಿದರು. ಆದರೂ ರಾಜನಾಥ್ ಸಿಂಗ್ ಯಾವುದೇ ಡೈರೆಕ್ಷನ್ ಅಥವಾ ನಿರ್ದೇಶನವನ್ನು ನರವಾಣೆ ಅವರಿಗೆ ಕೊಡಲಿಲ್ಲ. ಈ ಮಧ್ಯೆ PLA ಕಮಾಂಡರ್ ಮೇಜರ್ ಲಿಯು ಲಿನ್ ಅವರಿಂದ ಒಂದು ಸಂದೇಶ ಬರುತ್ತೆ ನರವಾಣೆ ಅವರಿಗೆ. ಅವರು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಒಂದು ಪ್ರಸ್ತಾಪವನ್ನು ನೀಡಿದರು. ಇಬ್ಬರು ಮುಂದೆ ಸಾಗುವುದನ್ನು ನಿಲ್ಲಿಸಬೇಕು ಮತ್ತು ಮರುದಿನ ಬೆಳಗ್ಗೆ 9:30ಕ್ಕೆ ಸ್ಥಳೀಯ ಕಮಾಂಡರ್ಗಳು ತಮ್ಮ ಪ್ರತಿನಿಧಿಗಳೊಂದಿಗೆ ಭೇಟಿಯಾಗಬೇಕು ಅಂಥೇಳಿ ಆ ಒಂದು ಸಂದೇಶದಲ್ಲಿ ಲಿಯು ಲಿನ್ ಹೇಳಿರ್ತಾರೆ. ಇದು ಸಮಂಜಸವಾದ ಪ್ರಸ್ತಾಪದಂತೆ ಕಂಡಿತು. ರಾತ್ರಿ 10 ಗಂಟೆಗೆ ನರವಾಣೆ ಇದೇ ವಿಷಯವನ್ನು ತಿಳಿಸಲು ರಾಜನಾಥ್ ಮತ್ತು ಡೋವಲ್ ಅವರಿಗೆ ಕರೆ ಮಾಡಿದ್ರು. 10 ನಿಮಿಷಗಳ ನಂತರ ನಾರ್ದರ್ನ್ ಕಮಾಂಡ್ನಿಂದ ಮತ್ತೆ ಕರೆ ಬಂತು. ಚೀನಿ ಟ್ಯಾಂಕ್ಗಳು ನಿಂತಿರಲಿಲ್ಲ. ಅವು ಶಿಖರದಿಂದ ಕೇವಲ 500 ಮೀಟರ್ ದೂರದಲ್ಲಿದ್ದವು. ಲೆಫ್ಟಿನೆಂಟ್ ಜನರಲ್ ಜೋಶಿ ಹೇಳಿದ ಮಾತು ನರವಾಣೆ ಅವರಿಗೆ ಈಗಲೂ ನೆನಪಿದೆಯಂತೆ. ಚೀನಿ ಸೈನ್ಯವನ್ನು ತಡೆಯಲು ಇರುವ ಏಕೈಕ ಮಾರ್ಗವೆಂದರೆ ನಮ್ಮ ಮಧ್ಯಮ ಪಿರಂಗಿ ದಳದಿಂದ ಆರ್ಟಿಲರಿ ಗುಂಡಿನ ದಾಳಿ ನಡೆಸುವುದು. ಅದು ಸಿದ್ಧವಾಗಿದ್ದು ದೇಶಕ್ಕಾಗಿ ಕಾಯುತ್ತಿದೆ. ಪಾಕಿಸ್ತಾನದೊಂದಿಗಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಿರಂಗಿ ಕಾಳಗ ಸಾಮಾನ್ಯ ಸಂಗತಿಯಾಗಿತ್ತು. ಅಲ್ಲಿ ಕಮಾಂಡರ್ಗಳಿಗೆ ಮೇಲಿನವರ ಅನುಮತಿ ಇಲ್ಲದೆ 100 ರೌಂಡ್ ಫೈರ್ ಮಾಡುವ ಅಧಿಕಾರವಿತ್ತು. ಆದರೆ ಇದು ಚೀನಾ. PLA ಜೊತೆ ಪಿರಂಗಿ ಯುದ್ಧ ಆರಂಭವಾದರೆ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವಾಗುತ್ತಿತ್ತು. ನರವಾಣೆ ಬರೆಯುತ್ತಾರೆ, ನನ್ನ ಪರಿಸ್ಥಿತಿ ಅತ್ಯಂತ ಸಂಕೀರ್ಣವಾಗಿತ್ತು. ಒಂದು ಕಡೆ ದಾಳಿ ಮಾಡಲು ತುಡಿಯುತ್ತಿದ್ದ ಸೇನಾ ಕಮಾಂಡ್, ಇನ್ನೊಂದು ಕಡೆ ಇನ್ನೂ ಸ್ಪಷ್ಟ ಆದೇಶ ನೀಡದ ಸರ್ಕಾರಿ ಸಮಿತಿ. ಇವುಗಳ ನಡುವೆ ನರವಾಣೆ ಸಿಲುಕಿಕೊಂಡಿದ್ರು. ಸೇನಾ ಪ್ರಧಾನ ಕಚೇರಿಯ ಆಪರೇಷನ್ ರೂಪ್ನಲ್ಲಿ ಹಲವು ಆಯ್ಕೆಗಳನ್ನು ಚರ್ಚಿಸಲಾಗ್ತಿತ್ತು. ಇಡೀ ನಾರ್ದರ್ನ್ ಫ್ರಂಟ್ ಹೈ ಅಲರ್ಟ್ನಲ್ಲಿತ್ತು. ನಿರ್ಧಾರದ ಕೇಂದ್ರ ಬಿಂದು ರೆಚಿನ್ಲಾ ಆಗಿತ್ತು. ನರವಾಣೆ ರಕ್ಷಣಾ ಸಚಿವರಿಗೆ ಮತ್ತೊಂದು ಕರೆ ಮಾಡಿದರು. ಅವರು ಮರಳಿ ಕರೆ ಮಾಡುವುದಾಗಿ ಭರವಸೆ ನೀಡಿದರು. ಪ್ರತಿ ನಿಮಿಷವೂ ಚೀನಿ ಟ್ಯಾಂಕರ್ಗಳು ಶಿಖರದ ಹತ್ತಿರ ಬರುತ್ತಿದ್ದವು. ರಾಜನಾಥ್ ಸಿಂಗ್ ಅವರು ರಾತ್ರಿ 10:30ಕ್ಕೆ ಮರಳಿ ಕರೆ ಮಾಡಿದರು. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿದ್ದರು. ಪ್ರಧಾನಿಯವರು ನಿರ್ದೇಶನ ಕೇವಲ ಒಂದು ವಾಕ್ಯದಲ್ಲಿತ್ತು, ಜೋ ಉಜಿತ್ ಸಮಜೋ ಓ ಕರೋ. ನಿಮಗೆ ಯಾವುದು ಸರಿ ಎಂದು ಅನ್ನಿಸುತ್ತದೆಯೋ ಅದನ್ನೇ ಮಾಡಿ. ಅಂದರೆ ಇದು ಸಂಪೂರ್ಣವಾಗಿ ಸೇನಾ ನಿರ್ಧಾರವಾಗಬೇಕಿತ್ತು. ಮೋದಿಯವರ ಸಲಹೆ ಪಡೆಯಲಾಗಿತ್ತು. ಅವರಿಗೆ ಪರಿಸ್ಥಿತಿಯ ಮಾಹಿತಿ ನೀಡಲಾಗಿತ್ತು. ಆದರೆ ಅವರು ನಿರ್ಧಾರ ತೆಗೆದುಕೊಳ್ಳಲು ನಿರಾಕರಿಸಿದ್ರು. ನರವಾಣೆ ನೆನೆಸ್ಕೊಳ್ತಾರೆ, ನನ್ನ ಕೈಗೆ ಒಂದು ಬಿಸಿ ಆಲೂಗಡ್ಡೆಯನ್ನು ಇಡಲಾಗಿತ್ತು ಮತ್ತು ಈಗ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿತ್ತು. ಇದೇ ವಿಚಾರವನ್ನು ಮುಚ್ಚಿಡೋದಕ್ಕೆ ಇವತ್ತು ಸಂಸತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಗದ್ದಲವನ್ನು ಆಡಳಿತ ಪಕ್ಷದ ನಾಯಕರು ಎಬ್ಬಿಸಿ ಸದನವನ್ನೇ ಮುಂದೂಡಿದ್ದಾರೆ. ಅರೆ, ಈ ದೇಶದ ಸೇನಾ ಮುಖ್ಯಸ್ಥರು ಬರೆದಿರುವ ಪುಸ್ತಕದ ಸಾಲುಗಳನ್ನು ಓದಲು ಬಿಡದೆ ಗಲಾಟೆ ಮಾಡ್ತಾರೆ ಅಂದರೆ ಇವರು ಅದೇನೋ ಒಂದು ದೊಡ್ಡ ತಪ್ಪನ್ನು, ದೊಡ್ಡ ರಾಷ್ಟ್ರದ್ರೋಹವನ್ನು ಈ ದೇಶಕ್ಕೆ ಮಾಡಿರಲೇಬೇಕಲ್ವಾ? ಹಾಗಾದರೆ ಇವರು ಜನರಿಂದ ಮುಚ್ಚಿಡ್ತಾ ಇರ್ತಕ್ಕಂಥ ವಿಚಾರಗಳು ಇನ್ನೂ ಎಷ್ಟೊಂದು ಇರಬಹುದು ಅಲ್ವಾ? ಇದೇ ವಿಚಾರವಾಗಿ ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆದರೆ ಪ್ರಶ್ನೆ ಇರೋದು, 1 ವರ್ಷಗಳ ಹಿಂದೆಯೇ ಒಬ್ಬ ಸೇನಾ ಮುಖ್ಯಸ್ಥರು ತಮ್ಮ ಆತ್ಮಕಥೆಯನ್ನು ಬರೆದು ರಕ್ಷಣಾ ಇಲಾಖೆಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಪಬ್ಲಿಷ್ ಮಾಡಬೇಕು ಅಂತೇಳಿ ಕಳೆದ 1 ವರ್ಷದಿಂದ ಸ್ಕ್ರೂಟ್ನಿ ಆಗ್ತಾ ಇದೆ. ಇನ್ನೂ ಅದರ ಪಬ್ಲಿಷ್ ಆಗಿಲ್ಲ. ಈಗ ಈ ವಿಚಾರ ಮುನ್ನೆಲೆಗೆ ಬಂದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಆಗ ಇಂಥ ಸಂದರ್ಭದಲ್ಲಿ ಈ ಪುಸ್ತಕ ಹೊರಗಡೆ ಬರುತ್ತೋ ಅಥವಾ ಒಳಗಡೆನೇ ಎಲ್ಲ ಪುಸ್ತಕಗಳ ರೀತಿ ಮುಚ್ಚಿ ಹೋಗುತ್ತೋ ಅನ್ನೋದು ದೇಶದ ಜನರ ಮುಂದೆ ಇರತಕ್ಕಂಥ ದೊಡ್ಡ ಪ್ರಶ್ನೆ.
ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್.